ಇವತ್ತು ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ವರ್ಷ ಪೂರ್ತಿ ಹಾಳಾಗುವುದಿಲ್ಲ. ಇವಾಗ ಈ ಮಾವಿನಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ. ಇದು ಹುಳಿ ಇರುವ ಮಾವಿನಕಾಯಿ. ನಮ್ಮ ಹಳ್ಳಿ ಕಡೆಯಲ್ಲಿ ಮೇ ತಿಂಗಳಲ್ಲಿ ಈ ಮಾವಿನಕಾಯಿ ಗಿಡದಿಂದ ತಂದು ಉಪ್ಪಿನಕಾಯಿ ಹಾಕೊಳ್ತೀವಿ. ಇದು ತುಂಬಾ ಹುಳಿಯಾಗಿರುತ್ತೆ. ಅಂಥ ಹುಳಿ ಇರುವ ಮಾವಿನಕಾಯಿಯಿಂದ ಹಾಕಿದರೆ ಉಪ್ಪಿನಕಾಯಿ ಹಾಳಾಗುವುದಿಲ್ಲ. ನೋಡಿ, ಈ ರೀತಿ ಮಾವಿನಕಾಯಿಯನ್ನು ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಈ ರೀತಿ ಬರ್ತಾ ಇಲ್ಲ ಅಂದರೆ ನೀವು ಚಾಕು ಸಹಾಯದಿಂದನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೋದು. ನಮ್ಮ ಹತ್ರ ಇಲ್ಲಿ ಕತ್ತಿಯಿಂದ ಕಟ್ ಮಾಡ್ತಾ ಇರೋದು. ನೋಡಿ ಯಾವ ರೀತಿ ಕಟ್ ಮಾಡ್ತಾ ಇದ್ದಾರೆ ಅಂತ. ಕಟ್ ಮಾಡಿದ ನಂತರ ಎಲ್ಲ ಮಾವಿನಕಾಯಿನೂ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡಿರೋದು. ಇದಕ್ಕೆ ಸ್ವಲ್ಪನೂ ನೀರು ಟಚ್ ಆಗದ ಹಾಗೆ ಇಟ್ಕೊಳ್ಬೇಕು. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದು ಕಾಯಲು ಬಿಡಿ. ಕಾದ ನಂತರ ಅದಕ್ಕೆ ಒಂದು ಅರ್ಧ ಕಪ್ ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಇದರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ. ನಾನು ಇಲ್ಲಿ 25 ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಮಾಡ್ತಾ ಇರೋದು. ಇಷ್ಟೊಂದು ಕಾಯಿ ಇದ್ದರೆ ವರ್ಷ ಪೂರ್ತಿ ನಾವು ಉಪಯೋಗಿಸ್ಬೋದು. ನೀವು 10ರಿಂದ 15 ಕಾಯಿಯಿಂದ ಮಾಡಿಕೊಂಡ್ರೂ ಸ್ವಲ್ಪ ಜನ ಇದ್ದರೆ ಅದು ವರ್ಷ ಪೂರ್ತಿ ಆಗುತ್ತೆ, ಸ್ವಲ್ಪನೂ ಹಾಳಾಗುವುದಿಲ್ಲ. ನೋಡಿ, ಮೆಂತ್ಯಕಾಳು ಹುರಿದ ನಂತರ ಮೆಣಸು ಹಾಕಿಕೊಳ್ಳಿ. ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ಜನ ಸ್ವಲ್ಪ ಕಡಿಮೆ ಇದ್ದರೆ ಒಂದು 10ರಿಂದ 15 ಕಾಯಿಯಿಂದ ಹಾಕೊಂಡ್ರೂ ನಡೆಯುತ್ತೆ. ಮೆಣಸು ಆದ ನಂತರ ಲವಂಗನೂ ಹುರಿದುಕೊಳ್ಳಿ. ಸ್ವಲ್ಪ ಜಾಸ್ತಿ ಜನ ಇದ್ದರೆ ಒಂದು 20ರಿಂದ 25 ಕಾಯಿ ಹಾಕಿದ್ರೂ ನಡೆಯುತ್ತೆ. ನೋಡಿ, ಲವಂಗು, ಮೆಣಸು, ಮೆಂತ್ಯ ಎಲ್ಲ ಹುರಿದ ನಂತರ ಒಂದು ಅರ್ಧ ಕಪ್ ಜೀರಿಗೆಯನ್ನು ಹಾಕಿ ಹುರಿದುಕೊಳ್ಳಿ. ಜೀರಿಗೆ ಮತ್ತು ಮೆಂತ್ಯ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳಿ. ಲವಂಗ, ಮೆಣಸು ಒಂದು 3 ಸ್ಪೂನ್ ಹಾಕಿದರೆ ಸಾಕಾಗುತ್ತದೆ. ನೋಡಿ, ಇಷ್ಟೆಲ್ಲ ಹುರಿದ ನಂತರ ಇವಾಗ 1 kg ಸಾಸಿವೆಯನ್ನು ತೆಗೆದಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಗ್ಯಾಸ್ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ 1 kg ಎಣ್ಣೆಯನ್ನು ಹಾಕಿಕೊಳ್ಳಿ. ನೋಡಿ, 20ರಿಂದ 25 ಮಾವಿನಕಾಯಿಗೆ 1 kg ಎಣ್ಣೆ ಸಾಕಾಗುತ್ತೆ. ಎಣ್ಣೆ ಕಾದ ನಂತರ ಇದಕ್ಕೆ ಇವಾಗ ಒಂದು 2 ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿ. ಜೀರಿಗೆ ಹಾಕಿದ ನಂತರ 1 ಸ್ಪೂನ್ ಮೆಣಸು ಹಾಕಿ, ನಂತರ 1 ಸ್ಪೂನ್ ಲವಂಗ ಹಾಕಿಕೊಳ್ಳಿ. ಅದೇ ರೀತಿ ಒಂದು 2 ಸ್ಪೂನ್ ಮೆಂತ್ಯ ಹಾಕಿಕೊಳ್ಳಿ. ನಂತರ ಒಂದು 5ರಿಂದ 6 ಗಡ್ಡಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕುಟ್ಟಿ ಹಾಕೊಂಡಿರೋದು. ನೋಡಿ, ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಕಾಯಿಸಿಕೊಳ್ಳಿ. ಬೆಳ್ಳುಳ್ಳಿ ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಅಷ್ಟೇ. ನೋಡಿ, ಇದೇ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇಟ್ಟಿದ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದು ಪೂರ್ತಿ ತಣ್ಣಗಾಗಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಇಂಗನ್ನು ಹಾಕಿಕೊಳ್ಳಿ. ಇಂಗು ಹಾಕಿದ ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ಏಕೆಂದರೆ ಈ ಉಪ್ಪಿನಕಾಯಿಗೆ ಗರಂ ಇರೋದು ಹಾಕೋದಿಲ್ಲ. ಪೂರ ಎಣ್ಣೆ ತಣ್ಣಗಾಗಿರಬೇಕು, ಆವಾಗಲೇ ಹಾಕೊಳ್ಬೇಕು. ಅದಕ್ಕೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ನಂತರ ಪುಡಿ ಮಾಡಿರುವ ಸಾಸಿವೆ ಹಿಟ್ಟು, ಇದು ಪೂರ 1 kg ಸಾಸಿವೆಯನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡಿರೋದು. ಇವಾಗ ಇದಕ್ಕೆ ಪುಡಿ ಮಾಡಿರೋ ಮೆಂತ್ಯ, ಜೀರಿಗೆ, ಲವಂಗ, ಮೆಣಸು ಅದನ್ನು ಹಾಕ್ತಾ ಇರೋದು. ಇವಾಗ ಇದಕ್ಕೆ 1 ಗ್ಲಾಸ್ ಖಾರ, 250 ಗ್ರಾಮ್ ಇರ್ಬೋದು. ಅದೇ ಅಳತೆಯಲ್ಲಿ ಅರ್ಧ ಗ್ಲಾಸ್ ಉಪ್ಪು. 1 ಗ್ಲಾಸ್ ಖಾರ ಹಾಕಿದರೆ ಅರ್ಧ ಗ್ಲಾಸ್ ಉಪ್ಪು ಸಾಕಾಗುತ್ತೆ. ಅಳತೆ ಸರಿಯಾಗಿ ನೋಡಿಕೊಂಡು ಮಾಡಿಕೊಳ್ಳಿ. ಇದಕ್ಕೆ ಒಂದು 3 ಸ್ಪೂನ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ನಾನು. 3 ಸ್ಪೂನ್ ಅರಿಶಿನ ಪುಡಿ ಸಾಕಾಗುತ್ತೆ. 1 kg ಸಾಸಿವೆ ಹಿಟ್ಟಿಗೆ 1 ಚಟಾಕ್ ಮೆಂತ್ಯ 50 ಗ್ರಾಮ್, ಒಂದು 25 ಗ್ರಾಮ್ ಲವಂಗ, ಒಂದು 25 ಗ್ರಾಮ್ ಮೆಣಸು, ಹಾಗೆ 250 ಗ್ರಾಮ್ ಖಾರದ ಪುಡಿ ಮತ್ತು
150 ಗ್ರಾಮ್ ಉಪ್ಪು ಸಾಕಾಗುತ್ತದೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮೊದಲೇ ಕಟ್ ಮಾಡಿರುವ ಮಾವಿನಕಾಯಿಗೆ ನೋಡಿ ಒಂದು ಪಾತ್ರೆಗೆ ಹಾಕಿ ನಾವು ಮಿಕ್ಸ್ ಮಾಡಿರುವ ಮಸಾಲೆಯನ್ನು ಹಾಕೊಳ್ಳೋಣ. ನೋಡಿ ಪೂರ್ತಿ ಎಷ್ಟು ನಾವು ಮಿಕ್ಸ್ ಮಾಡಿದ್ವಿ ಅಷ್ಟನ್ನೆಲ್ಲ ಹಾಕೊಳ್ಳಿ. ಇವಾಗ ಇದಕ್ಕೆ ಒಂದು 4 ಗಡ್ಡೆ ಬೆಳ್ಳುಳ್ಳಿಯ ಹೋಳನ್ನು ಹಾಕೊಳ್ಳಿ. ನೋಡಿ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಅಷ್ಟೇನು ಚೆನ್ನಾಗಿ ಮಿಕ್ಸ್ ಆಗುವುದಿಲ್ಲ, ಅದಕ್ಕೋಸ್ಕರ ನಾನು ಕೈಯಿಂದನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಿಂದ ಮಿಕ್ಸ್ ಮಾಡುವುದರಿಂದ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಮಿಕ್ಸ್ ಆಗಬೇಕು. ನಾವು ತೆಗೆದುಕೊಂಡಿರುವ ಮಾವಿನಕಾಯಿ ಎಷ್ಟಿದೆ ಅಷ್ಟೇನೆಲ್ಲ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ತಾ ಇರೋದು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಮೊದಲೇ ಕಾಸಿ ತಣ್ಣಗಾಗಿರುವ ಎಣ್ಣೆನೂ ತೆಗೆದುಕೊಳ್ಳಿ. ಹಾಗೆ ಇದು ಸುಣ್ಣ, ಇದೂ ಒಂದು ಚಿಟಿಕೆ ಹಾಕ್ಕೊಳ್ಳಿ. ನೋಡಿ ಇಷ್ಟೊಂದು ಹಾಕಿದರೆ ಸಾಕು, ತುಂಬ ಜಾಸ್ತಿ ಹಾಕೋದೇನು ಬೇಕಾಗುವುದಿಲ್ಲ. ನೋಡಿ ಇದನ್ನು ಸ್ವಲ್ಪ ಹಾಕಿದ ನಂತರ ಇವಾಗ ಇದಕ್ಕೆ ಕಾಸಿ ತಣ್ಣಗಾಗಿರೋ ಎಣ್ಣೆಯನ್ನು ಹಾಕ್ಕೊಳ್ಳಿ. ಪೂರ್ತಿ ಎಷ್ಟು ನಾವು ಕಾಸಿದ್ವಲ್ಲ 1 kg ಅದನ್ನು ಹಾಕ್ಕೊಳ್ಳಿ. ನೋಡಿ ಪೂರ ತಣ್ಣಗಾಗಿದೆ. ನಾ ಕೈಯಿಂದನೇ ಹಾಕ್ತಾ ಇರೋದು, ಸ್ವಲ್ಪನೂ ಬಿಸಿ ಇಲ್ಲ. ನೋಡಿ ಪೂರ್ತಿ ಎಲ್ಲ ಹಾಕಿದ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಎಣ್ಣೆ ಎಲ್ಲ ಇರುವುದರಿಂದ ಎಲ್ಲ ಕಡೆ ಹೋಗಿರಬೇಕು. ಅದಕ್ಕೋಸ್ಕರ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಲ್ಲ ಕಡೆ ಎಣ್ಣೆ ಹತ್ತಿರಬೇಕು. ಸ್ವಲ್ಪನೂ ನೀರು ಟಚ್ ಆಗದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪಿನಕಾಯಿನೂ ಒಂದು ಡಬ್ಬಿಗೆ ಹಾಕ್ಕೊಳ್ಳೋಣ. ನಮ್ಮ ಕಡೆ ಒಂದು ಮಾವಿನಕಾಯಿ ಪೂರ್ತಿ ಕಟ್ ಮಾಡಿ ಅದೇ ರೀತಿ ಹಾಕ್ಕೊಳ್ಳೋದು. ನೋಡಿ ಫಸ್ಟ್ ಅದನ್ನು ಇಟ್ಟ ನಂತರ ಎಲ್ಲ ಕಡೆ ಇದು ಡಬ್ಬಿಯಲ್ಲಿ ಮಾವಿನಕಾಯಿ ಹಾಕ್ಕೊಳ್ಳಿ. ನನ್ನ ಹತ್ರ ಭರಣಿ ಇಲ್ಲ, ಭರಣಿ ಒಡೆದೋಗಿದೆ. ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕ್ತಾ ಇದ್ದೀನಿ. ಆಯಿಲ್ ಬಕೆಟ್ ಬರುತ್ತೆ ಅಲ್ವಾ ಅದರಲ್ಲಿ. ನಿಮ್ಮ ಹತ್ರ ಭರಣಿ ಇದ್ದರೆ ಅದರಲ್ಲೇ ಹಾಕ್ಕೊಳ್ಳಿ. ನೋಡಿ ಎಲ್ಲ ಉಪ್ಪಿನಕಾಯಿನೂ ಡಬ್ಬಿಯಲ್ಲಿ ಹಾಕಿದ ನಂತರ ಇವಾಗ ಇದರ ಮೇಲೆ ಒಂದು ಕಾಟನ್ ಬಟ್ಟೆನೂ ಮುಚ್ಚಿಡಬೇಕು. ನೋಡಿ ನಮ್ಮ ಕಡೆ ಬಿಸಿಲಲ್ಲಿ ಏನು ಇಟ್ಟೋದಿಲ್ಲ. ಒಂದು ಕಾಟನ್ ಬಟ್ಟೆಯನ್ನು ಕಟ್ಟಿ ನೋಡಿ ಅದರ ಮೇಲೆ ಮುಚ್ಚಳ ಮುಚ್ಚಿ ಇಟ್ಟರೆ ಸಾಕು. ಇದು ವರ್ಷ ಪೂರ್ತಿ ಉಪ್ಪಿನಕಾಯಿ ಹಾಳಾಗುವುದಿಲ್ಲ. ತುಂಬಾ ಚೆನ್ನಾಗಿ ಇರುತ್ತೆ ಹಾಗೂ ತುಂಬಾ ಕ್ರಿಸ್ಪಿಯಾಗಿ ಮಾವಿನಕಾಯಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.